ಭಾರತ ನೀಡಿರತಕ್ಕಂಥ ಅನೇಕ ಕೊಡುಗೆಗಳಲ್ಲಿ ಯೋಗವೂ ಒಂದು. ಈ ಯೋಗ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಇದಕ್ಕೆ ಜೂನ್ 21ರಂದು ವಿಶ್ವ ಯೋಗ ದಿನವನ್ನಾಗಿ ನಾವೆಲ್ಲರೂ ಆಚರಣೆ ಮಾಡುತ್ತಾ ಇದ್ದೇವೆ. ಜಗತ್ತಿನ ಮೂಲೆ ಮೂಲೆಗಳ ಕಡೆಯಲ್ಲಿ ತುಂಬಾ ವಿಜೃಂಭಣೆಯಾಗಿ ಈ ಯೋಗ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ. ಆದ್ರೆ ಭಾರತೀಯರಾದ ನಾವು ಯೋಗ ದಿನದಂದು ಮಾತ್ರ ಯೋಗಾಭ್ಯಾಸ ಮಾಡಿ ತದನಂತರ ಮತ್ತೆ ಯಥಾಸ್ಥಿತಿಗೆ ಮರೆತು ಹೋಗುತ್ತೇವೆ. ಆ ದೃಷ್ಟಿಯಿಂದ ವಿವೇಕ ಯೋಗ ಭಾರತಿ ಈ ಸಾರ್ವಜನಿಕರಲ್ಲಿ ಒಂದು ಯೋಗ ಜಾಗೃತಿಯ ಮೂಡಿಸುವ ಕುರಿತಾಗಿ ಈ ಒಂದು ಸಾರ್ವಜನಿಕ ಸಂದರ್ಶನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದೇವೆ. ಬನ್ನಿ, ಸಾರ್ವಜನಿಕರು ಏನೆಲ್ಲ ಈ ಒಂದು ಯೋಗದ ಕುರಿತಾಗಿ ಸಾರ್ವಜನಿಕರ ಅಭಿಪ್ರಾಯಗಳೇನು, ಯೋಗದ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಅವರಿಂದ ಉತ್ತರವನ್ನ ಪಡೆಯೋಣ. ಪ್ರಾಣಾಯಾಮದ ಪ್ರಾಮುಖ್ಯತೆ ಏನು? ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಾವು ಲೈಫಲ್ಲಿ ಉಸಿರಾಟ ಆಡಿದ್ರೇನೆ ಬದುಕಕ್ಕಾಗೋದು, ಬಟ್ ಅದನ್ನೇ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತೀರಿ. ಬಟ್ ಅದೇ ಬ್ರೀದಿಂಗ್ ಕಂಟ್ರೋಲ್ ಮಾಡಿದ್ರೆ ಕಾಮ್ನೆಸ್, ಪೀಸ್ಫುಲ್ ಎಲ್ಲ ಇರುತ್ತೆ ಲೈಫ್. ಇದೆಲ್ಲ ಯೋಗಾಭ್ಯಾಸಗಳನ್ನ ಮಾಡ್ತಾ ಇರ್ತಾರ ನಿತ್ಯ? ಸ್ವಲ್ಪ ಫಿಸಿಕಲ್ ಎಕ್ಸರ್ಸೈಸಸ್, ಆಮೇಲೆ ಪ್ರಾಣಾಯಾಮ ಮತ್ತೆ ಮೆಡಿಟೇಷನ್. ಯೋಗ ಅಭ್ಯಾಸ ಮಾಡ್ತೀರಾ? ಯೋಗ ಅಭ್ಯಾಸ ಈಗ ಮಾಡ್ತಾ ಇದೀವಿ. ಮಾಡ್ತಾ ಇದ್ದೀರಾ? ಈ ಆಗ ಮಾಡ್ತಾ ಇದ್ರೆ ಏನೆಲ್ಲ ಮಾಡ್ತೀರಾ? ಸ್ವಲ್ಪ ಅದೇ ಥೈರಾಯ್ಡ್, ಶುಗರ್ಗೆ. ಶುಗರ್, ಥೈರಾಯ್ಡ್ ಮತ್ತೆ ಶುಗರ್ ಕಾಯಿಲೆಗಳಿಗೆ ನೀವು ಯೋಗಾಭ್ಯಾಸ ಮಾಡ್ತಾ ಇದ್ರ? ಅದು ಮುಂಚೆ ಮಾಡ್ತಾ ಇದ್ರ? ಇಲ್ಲ ಇಲ್ಲ ಇಲ್ಲ, ಮುಂಚೆ ಮಾಡ್ತಾ ಇರ್ಲಿಲ್ಲ. ಯೋಗದ ಒಂದು 5 ಆಸನಗಳ ಹೆಸರು ಹೇಳ್ಬೋದಾ? ಯೋಗಾಸನಗಳ ಹೆಸರು? ಸೂರ್ಯ ನಮಸ್ಕಾರ, ಚಂದ್ರಾಸನ, ಆಮೇಲೆ ವೃಕ್ಷಾಸನ, ಕಪಾಲಭಾತಿ. ಕಪಾಲಭಾತಿ ಆಸನ ಇಲ್ಲ ಅದಿದು. ಆಮೇಲೆ ಇನ್ನೊಂದೇ ಇಲ್ಲ. ಓಕೆ. ಯೋಗ ಅಂದ್ರೆ ರೋಗ ಇಲ್ಲದ ಜೀವನ ಅಂತ. ತುಂಬಾ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ, ಬಾಡಿ ಫಿಟ್ನೆಸ್ ಇರುತ್ತೆ. ಆಮೇಲೆ ಆರೋಗ್ಯನೇ ಭಾಗ್ಯ ಅಲ್ಲ ನಮ್ಗೆ.